ನಿನ್ನೆ ದಿವಸ ಸಂಕ್ಷೇಪದಲ್ಲಿ ತಿಳಿದ ಹಾಗೆ ಕರ್ಮಗಳು ಎರಡು ಬಗೆಯಾದದ್ದೂ ಇರುತ್ತೆ, ಪುಣ್ಯವೂ ಇರುತ್ತದೆ, ಪಾಪವೂ ಇರುತ್ತದೆ. ಮನುಷ್ಯ ನಾನು ಯಾವಾಗಲೂ ಪುಣ್ಯನೇ ಮಾಡಿದ್ದೇನೆ ಅಂತ ತಿಳಿದುಕೊಂಡಿದ್ದೇ ಬಹಳ ದೊಡ್ಡ ತಪ್ಪಾಗಿದೆ. ನನಗೆ ಯಾಕೆ ದೇವರು ಇಷ್ಟು ಕಷ್ಟ ಕೊಡಬೇಕಾಗಿತ್ತು ಅಂತ, ಯಾಕೆಂದ್ರೆ ನಾನು ಎಂದೂ ಪಾಪ ಮಾಡೇ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ. ಅದೇ ದೊಡ್ಡ ಪಾಪ ಮೊದಲನೇದು. ಉಳಿತಾರೆ ನಿಂತರೆ ಪಾಪ ಮಾಡ್ತಾನೆ ಮನುಷ್ಯ. ಅನೇಕ ಜನ ಹೇಳೋದುಂಟು, ನಾನೇನು ಮಾಡೋದಿಲ್ಲ, ಸುಮ್ಮನೆ ಮನೆಯಲ್ಲಿ ಕೂತಿರ್ತೇನೆ, ಯಾಕೆ ನನಗೆ ಇಷ್ಟು ಕಷ್ಟ ಆಗ್ತದೆ ಅಂತ. ಸುಮ್ಮನೆ ಕೂಡೋದೇ ಒಂದು ದೊಡ್ಡ ಪಾಪ, ಅದಕ್ಕಿಂತ ದೊಡ್ಡ ಪಾಪನೇ ಇಲ್ಲ. ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಮಾಡಬೇಕಾದ ಕರ್ತವ್ಯಗಳ ಪಟ್ಟಿಯನ್ನೇ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಸುಮ್ಮನೆ ಕೂತಿರ್ತೇನೆ ಅಂದ್ರೆ ಮತ್ತೆ ಅದು ಪಾಪ ಅಲ್ವಾ? ಹೇಳಿದ ಒಂದು ಕೆಲಸ ಮಾಡದೇ ಇರೋದೇ ಒಂದು ದೊಡ್ಡ ಪಾಪ ಅಲ್ವಾ? ಪ್ರಾತಃ ಕಾಲದಲ್ಲಿ ಎದ್ದು ಮಾಡಬೇಕಾದ ಭಗವಂತನ ಸ್ಮರಣೆಯನ್ನ ಆರಂಭ ಮಾಡಿಕೊಂಡು ರಾತ್ರಿ ಮಲಗುವವರೆಗೆ ಅವರವರ ವರ್ಣಾಶ್ರಮಗಳಿಗೆ ವಿಹಿತವಾದ ಸಹಸ್ರ ಕರ್ಮಗಳನ್ನು ಶಾಸ್ತ್ರ ಹೇಳಿದೆ. ಅವುಗಳ ಬಗ್ಗೆ ತಿಳುವಳಿಕೆಯೇ ಇಲ್ಲ. ಹೋಗಲಿ, ಮಿನಿಮಮ್ ಮಾಡಬೇಕಾದ ಕರ್ಮಗಳನ್ನಾದರೂ ಮಾಡುವುದಿಲ್ಲ. ಕರ್ಮಗಳನ್ನು ಮಾಡೋದೇ ಇರೋದೊಂದು ಪಾಪ. ಮಾಡಬಾರದು ಅಂತ ಹೇಳಿದ ನಿಷಿದ್ಧ ಕರ್ಮಗಳನ್ನ ಮಾಡುವುದು ಮತ್ತೊಂದು ಪಾಪ. ಮನಸ್ಸಿನಲ್ಲಿ ಸಾಕಷ್ಟು ಜನರಿಗೆ ಅಹಿತವಾಗಲಿ ಅಂತ ಬಯಸ್ತಾನೆ. ಮಾತಿನಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವ ಹಾಗೆ ಮಾತುಗಳನ್ನು ಆಡ್ತಾನೆ. ಕೃತಿಯಿಂದ ನಾನಾ ಜನರಿಗೆ ಹಿಂಸೆಯನ್ನು ಕೊಡ್ತಾನೆ. ಈ ತರಹದ ಹಿಂಸೆಯಿಂದ ಆಗುವ ಮಾನಸಿಕ, ವಾಚಿಸಿಕ, ದೈಹಿಕವಾದಂತಹ ಹಿಂಸೆಗಳಿಂದ ಆಗುವಂತಹ ಪಾಪ, ಆಜ್ಞೆಯನ್ನ ಉಲ್ಲಂಘನ ಮಾಡುವುದರಿಂದ ಆಗುವಂತಹ ಪಾಪ, ಎಷ್ಟು ಪಾಪಗಳನ್ನು ನಾವು ಮಾಡುವುದು. ಕುಳಿತಾಗ ನಿಂತಾಗ ಮಾಡುವಂತಹ ಸಾವಿರಾರು ಕಾಣಿಸದ ಕ್ಷುದ್ರವಾದ ಜಂತುಗಳ ಹಿಂಸೆ ನಮ್ಮಿಂದ ನಡೆದಿರುತ್ತದೆ. ಅಂತಹ ಪಾಪಗಳಿಗೆ ಲೆಕ್ಕ ಇಲ್ಲ. ತಿಳುವಳಿಕೆ ಬಂದಾಗಿನಿಂದ ಶಾಸ್ತ್ರ ಹೇಳೋ ಹಾಗೆ ಆ 14ನೇ ವರ್ಷದವರೆಗೆ ಸ್ವಲ್ಪ ಕನ್ಸೆಷನ್ ಇದೆ, ತಿಳುವಳಿಕೆ ಕಡಿಮೆ ಇರುತ್ತದೆ ಅಂತ. ತಿಳುವಳಿಕೆ ಬಂದಾಗಿನಿಂದ ಮನುಷ್ಯ ದಿನಕ್ಕೆ ಕನಿಷ್ಠ ಪಕ್ಷ 10 ಜನ್ಮಗಳಿಗೆ ಆಗುವಷ್ಟು ಪುಣ್ಯ ಪಾಪಗಳನ್ನ ಮಾಡಿ ಒಗೆದಿರ್ತಾನೆ. ಕನಿಷ್ಠ ಪಕ್ಷ 100 ಆಗಬಹುದು, 1000 ಆಗಬಹುದು, 10,000 ಜನ್ಮಗಳಿಗೆ ಆಗುವಷ್ಟು ಪಾಪಗಳನ್ನು ಪುಣ್ಯಗಳನ್ನು ಮಾಡಿಡಬಹುದು. ಪಾಪಗಳನ್ನೇ ಮಾಡ್ತಾನೆ ಅಂತಿಲ್ಲ, ಪುಣ್ಯವನ್ನೂ ಮಾಡಿರ್ತಾನೆ. ಈ ತರಹದ ಪಾಪ ಪುಣ್ಯಗಳ ರಾಶಿ ನಾವು ಮಾಡಿರ್ತೇವೆ. ಕೇವಲ ಪುಣ್ಯಗಳ ಫಲವನ್ನ ಮಾತ್ರ ಕೊಡು ಅಂದ್ರೆ ಹೇಗೆ ಕೊಡ್ತಾನೆ ದೇವರು? ಎರಡನ್ನೂ ಕೊಡ್ತಾನೆ. ಪುಣ್ಯಗಳ ಫಲವನ್ನ ಅವಶ್ಯವಾಗಿ ಕೊಡ್ತಾನೆ. ಬೇಕಾದಷ್ಟು ಭೋಗವನ್ನು ಮಾಡುವುದಕ್ಕೆ, ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಬಂಧು ಬಳಗ, ಪ್ರೀತಿ, ವಿಶ್ವಾಸ, ಇವುಗಳೆಲ್ಲ ಪುಣ್ಯದ ಫಲ. ಜೊತೆಗೆ ರೋಗ ರುಜಿನಗಳು, ಆಘಾತಗಳು, ಕಷ್ಟಗಳು, ಇವುಗಳನ್ನೂ ದೇವರು ಕೊಡ್ತಾನೆ. ಪುಣ್ಯ ಪಾಪಗಳ ಎರಡನ್ನೂ ಮಾಡಿದ್ದೇವೆ ನಾವು. ಆದರೆ ಈಗ ಮಾತ್ರ ನೇರವಾಗಿ ನಾವು ಪುಣ್ಯ ಪಾಪ ಮಾಡಿದ್ದೆ ನಮಗೆ ಗೊತ್ತಿರೋದಿಲ್ಲ ಅಂದ ಮಾತ್ರಕ್ಕೆ ದೇವರು ಅನ್ಯಾಯ ಮಾಡಿದ ಅಂತ ಸರ್ವಥಾ ಹೇಳಬಾರದು. ಈಗ ದಾನ ಮಾಡ್ತೇವೆ. ದಾನ ಮಾಡಿದ ತಕ್ಷಣ ನನಗೆ ಒಳ್ಳೇದಾಗಬೇಕು ಅಂದ್ರೆ, ಕಳೆದ ಜನ್ಮದಲ್ಲಿ ನಾನು ಎಷ್ಟು ಕಳ್ಳತನ ಮಾಡಿದ್ದೇನೆ ಯಾರಿಗ್ ಗೊತ್ತು, ಈಗೇನೋ ದಾನ ಮಾಡ್ತಾ ಇದ್ದೇನೆ. ಆದರೆ ದೇವರು ಎರಡನ್ನೂ ನೋಡ್ತಾನೆ. ದಾನದ ಫಲವನ್ನೂ ಕೊಡ್ತಾನೆ, ಕಳ್ಳತನದ ಫಲವನ್ನೂ ಕೊಡ್ತಾನೆ. ಅದರಿಂದ ಆಗುವ ದುಃಖ, ಅದರಿಂದ ಆಗಬೇಕಾದಂತಹ ಅವಮಾನ, ತಿರಸ್ಕಾರ ಏನಾಗಬೇಕೋ ಅದು ಆಗತ್ತೆ. ದಾನದಿಂದ ಆಗುವ ಫಲನೂ ಆಗತ್ತೆ. ಅಂದ ಮಾತ್ರಕ್ಕೆ ಎಂದಿಗೂ ಆರೋಗ್ಯವನ್ನ ಬಯಸಿದ ವ್ಯಕ್ತಿ ಔಷಧಿಯನ್ನು ನುಂಗುತ್ತಾನೆ. ನುಂಗಿದ ಕ್ಷಣಕ್ಕೆ ಇವನಿಗೆ ಕೆಮ್ಮು ಜೋರಾಗ್ತದೆ, ಜ್ವರ ಹೆಚ್ಚಾಗ್ತದೆ. ಅಯ್ಯೋ, ಔಷಧಿ ತೆಗೆದುಕೊಂಡದಕ್ಕೆ ಜಾಸ್ತಿ ಆಯಿತು ಅಂತ ತಿಳಿಯೋದಲ್ಲ ಅದು. ಔಷಧಿ ತೆಗೆದುಕೊಂಡದ್ದಕ್ಕೆ ಆರೋಗ್ಯ ಸ್ವಲ್ಪ ಹೊತ್ತಿನ ನಂತರ ಬರುವುದಿದೆ. ಆದರೆ ಈಗ ಆಗ್ತಾ ಇರುವಂತಹ ಜ್ವರದ ಉಲ್ಬಣತೆ, ಇವನಿಗಿರುವಂತಹ ನಾನಾ ವಿಧವಾದ ರೋಗಗಳ ಉಲ್ಬಣತೆ, ಅದು ಇವನ ಅಪಥ್ಯದಿಂದ ಆದದ್ದು. ಮೊದಲು ಅಪಥ್ಯ ಮಾಡಿದ್ದಾನೆ, ಈಗ ಔಷಧಿ ತೆಗೆದುಕೊಂಡಿದ್ದಾನೆ. ಔಷಧಿ ತೆಗೆದುಕೊಂಡ 2ನೇ ಕ್ಷಣಕ್ಕೆ ರೋಗ ಉಲ್ಬಣ ಆಯಿತು. ಹಾಗಾದ್ರೆ ರೋಗ ಉಲ್ಬಣ ಆಗುವುದಕ್ಕೆ ಔಷಧಿ ಕಾರಣ ಅಂತ ತಿಳಿದ್ರೆ ತಪ್ಪು. ಮೊದಲು ಮಾಡಿದ ಅಪಥ್ಯ ಕಾರಣ. ಈಗ ತೆಗೆದುಕೊಂಡ ಔಷಧಿಯ ಪರಿಣಾಮ ಇನ್ನು 6 ಗಂಟೆಗಳ ನಂತರ ಆಗುವುದಿದೆ. ನಂತರ ಇವನಿಗೆ ಆರೋಗ್ಯ ಬರುತ್ತೆ, ಮಧ್ಯದಲ್ಲಿ ರೋಗ ಉಲ್ಬಣವಾಗತ್ತೆ. ಹಾಗೆ ನಾವು ಮೊದಲು ಮಾಡಿದ ಪಾಪವೂ ಇದೆ, ಈಗ ಮಾಡಿದ ಪುಣ್ಯವೂ ಇದೆ. ಈಗ ಮಾಡಿದ ಪುಣ್ಯದ ಫಲವನ್ನ ಮತ್ತೆ ನಂತರ ಅನುಭವಿಸುವುದಕ್ಕುಂಟು. ಹಿಂದೆ ಮಾಡಿದ ಪಾಪದ ಫಲವನ್ನ ಮಧ್ಯದಲ್ಲಿ ಅನುಭವಿಸಲೇಬೇಕು, ಅದಕ್ಕೆ ಉಪಾಯವಿಲ್ಲ. ನಾವು ಮಾಡಿದಂತಹ ಪುಣ್ಯಗಳಿಗೆ ದೇವರು ಫಲ ಕೊಡೋದೇ ಇಲ್ಲ ಅಂತ ತಿಳಿದದ್ದು ತಪ್ಪು. ನಿಶ್ಚಿತವಾಗಿಯೂ ನಮಗೆ ರಾಜ್ಯ ಸಿಕ್ಕೇ ಸಿಗತ್ತೆ, ಆ ಸೌಭಾಗ್ಯ ನಮಗುಂಟು. ದುರ್ಯೋಧನಾದಿಗಳ ಪತನವಾಗತ್ತೆ, ಚಿಂತೆ ಮಾಡುವುದು ಬೇಡ. ಆದರೆ ಧರ್ಮಾಧರ್ಮಗಳಿಗೆ ಫಲ ಇಲ್ಲ ಅಂತ ಮಾತ್ರ ತಿಳಿಯಬೇಡ ಅಂತ ಹೇಳಿದಾಗ ದ್ರೌಪದಿ ಹೇಳ್ತಾಳೆ, ಧರ್ಮದ ಬಗ್ಗೆ ಎಂದಾದರೂ ನಾನು ಅಲ್ಲಗಳೆಯುವುದಕ್ಕೆ ಸಾಧ್ಯವೇ?
ಧರ್ಮಾಧ್ಯಕ್ಷನಾದ ಭಗವಂತನ ಬಗ್ಗೆ ಎಂದಾದರೂ ಎದುರು ಮಾತನಾಡುವುದಕ್ಕೆ ಸಾಧ್ಯವೇ? ಪರಮ ವಿಶ್ವಾಸ ಇದೆ. ಅವಳ ಹೆಸರೇ ಶ್ರದ್ಧಾ ಅಂತ. ಭಾರತೀಯ